ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟಪಡ್ತೇನೆ. ಇದು ನನಗೆ ತುಂಬ ಇಂಪಾರ್ಟೆಂಟ್. ಇದು ಸ್ಟ್ರೀಟ್ ಡಾಗ್ಸ್ ಬಗ್ಗೆ. ಅಂದರೆ ಸ್ಟ್ರೀಟ್ ಡಾಗ್ಸ್ ಬಗ್ಗೆ ನಮ್ಮ ಪತ್ರಿಕೆಗಳು ಯಾವ ರೀತಿ ಬರಿತಾ ಇದ್ದಾರೆ ನೀವು ನೋಡಿರ್ಬೋದು. ಈ ನಡುವೆ ನಾನು ಒಂದು 2-3 ಇಯರ್ಸಿಂದ ನೋಡ್ತಾ ಇದ್ದೇನೆ. ಸೇಮ್ ಈ ಹೆಡ್ಲೈನ್ಗಳು ಪದೇ 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 ನೋಡಿದ್ದೇನೆ. ಸ್ಟ್ರೇ ಡಾಗ್ ಮೆನೆಸ್ ಅಂತ. ಅಂದರೆ ಈ ನಾಯಿಗಳದ್ದು ಒಂದು ಭಯಂಕರ ಪ್ರಾಬ್ಲಮ್ ಆಗಿದೆ ಅಂತ. ಅಂದರೆ ನಮ್ಮ ಹೃದಯದಲ್ಲಿ ಒಂದು ಭೀತಿ ಹುಟ್ಟಿಸುವಂಥ ಒಂದು ವರ್ಡ್ಸ್ನ ಉಪಯೋಗಿಸ್ತಾರೆ. ಮೆನೆಸ್ ಅಂತ, ಮೆನೆಸ್ ಮೆನೆಸ್ ಅಂತ ರಿಪೀಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಹೆಡ್ಲೈನ್ಸ್ನ ರಿಸೈಕಲ್ ಮಾಡೋದು ಅಲ್ಲದೆ ಕೆಲವು ಸರಿ ಈವನ್ ಆರ್ಟಿಕಲ್ಸ್ನ ಒಂಥರ ರಿಸೈಕಲ್ ಮಾಡ್ತಾ ಇರ್ತಾರೆ. ಸೇಮ್ ಕಂಟೆಂಟ್ ತಿರ್ಗಾ ಇನ್ನೊಂದು ಇರ್ತದೆ. ಅದರಲ್ಲಿ ತಿರ್ಗಾ ಸ್ಟ್ರೇ ಡಾಗ್ ಮೆನೆಸ್ ಆ್ಯಂಡ್ ಓದಿದ್ರೆ ಅದರಲ್ಲಿ ಏನು ಹೊಸ ಒಂದು ವಿಷಯ ಇರೋದಿಲ್ಲ ಅಥವಾ ಹೊಸ ಒಂದು ಇನ್ಸೈಟ್ ಇರೋದಿಲ್ಲ. ಅಂದರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಕೊಡೋಕ್ಕೆ ಅದರಲ್ಲಿ ಏನು ಹೊಸ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅದು ಇಟ್ಸ್ ಅ ಸೇಮ್ ಟಾಕಿಂಗ್ ಪಾಯಿಂಟ್ಸ್ ರಿಪೀಟೆಡ್. ಸೊ ಇದರಿಂದ ನಮಗೆ ಹೊಸ ಒಂದು ಸೊಲ್ಯೂಷನ್ ಸಿಗೋದಿಲ್ಲ. ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಹೋಗ್ತದೆ, ಬಟ್ ವಿ ಡೋಂಟ್ ನೋ ವೈ ಇಟ್ಸ್ ಹ್ಯಾಪ್ನಿಂಗ್, ವಾಟ್ ಈಸ್ ದ ರೂಟ್ ಕಾಸ್, ವಾಟ್ಸ್ ಹ್ಯಾಪ್ನಿಂಗ್, ಯಾರು ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಒಂದು ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ. ಸೊ ಅದಕ್ಕೆ ಇವತ್ತು ನಾನು ಅದರ ಬಗ್ಗೆ, ಈ ಹೆಡ್ಲೈನ್ಸು ಈ ಆರ್ಟಿಕಲ್ಸ್ ನೋಡಿ ನೋಡಿ ಒಂಥರ ಸಾಕಾಗಿದೆ. ಸೊ ಐ ವಾಂಟ್ ಟು ಟಾಕ್ ಅಬೌಟ್ ಇಟ್. ಐ ವಾಂಟ್ ಟು ಗಿವ್ ಯು ಮೈ ಪರ್ಸ್ಪೆಕ್ಟಿವ್, ನನ್ನ ಅಂಡರ್ಸ್ಟ್ಯಾಂಡಿಂಗ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಲೆಟ್ ಮಿ ಫಸ್ಟ್ ಇಂಟ್ರಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ಮಮತಾ ಅಂತ. ನಾನು ಒಂದು ಕಳೆದ 8 ಇಯರ್ಸಿಂದ, 8 ವರ್ಷಗಳಿಂದ ದಾರಿ ನಾಯಿಗಳು ಬೆಕ್ಕುಗಳ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಶೆಲ್ಟರ್ ಮೂಲಕ ಈ ದಾರಿ ನಾಯಿ ಬೆಕ್ಕುಗಳು ಚಿಕಿತ್ಸೆ ಇರ್ಬೋದು ಅಥವಾ ಫಾಸ್ಟರ್ ಕೇರ್ ಇರ್ಬೋದು, ಅವುಗಳ ರೆಸ್ಕ್ಯೂ ಮಾಡೋದು, ಆ ರೀತಿ ನಾನು ಬೇರೆ ವಾಲಂಟಿಯರ್ಸ್ ಜೊತೆ ಸೇರಿಕೊಂಡು ಈ ಥರ ಕೆಲಸ ಮಾಡ್ತಾ ಇದ್ದೇನೆ. ನಾನು 8 ವರ್ಷಕ್ಕೆ ಮುಂಚೆ ನನಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಪ್ರಾಣಿಗಳ ಮೇಲೆ ಅಫ್ಕೋರ್ಸ್ ಪ್ರೀತಿ ಇತ್ತು ಯಾವಾಗ್ಲೂ. ಆದರೆ ಅದೊಂದು ಈ ಸ್ಟ್ರೇ ಡಾಗ್ಸ್ ಬಗ್ಗೆ, ಅವುಗಳ ಬಗ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಬಟ್ ಈ ರೀತಿ ಕೆಲಸ ಮಾಡಿರೋದ್ರಿಂದ, ಡೀಪ್ಲಿ ಇನ್ವಾಲ್ವ್ ಆಗಿ ಬೇರೆಯವರು ಮಚ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಅವ್ರ ಜೊತೆ ಸೇರಿಕೊಂಡು ವರ್ಕ್ ಮಾಡಿರೋದ್ರಿಂದ ನನಗೆ ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಸೊ ಇವತ್ತು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಇವತ್ತು, ಅದು ನೋ ಡಿಸ್ರೆಸ್ಪೆಕ್ಟ್ ಇಂಟೆಂಡೆಡ್ ಟುವರ್ಡ್ಸ್ ವಿಕ್ಟಿಮ್ಸ್. ಸೊ ನೀವು ಸ್ಟ್ರೇ ಡಾಗ್ಸಿಂದ ನಿಮಗೆ ಕಷ್ಟ ಆಗಿದ್ದರೆ, ನಿಮಗೆ ಇಫ್ ಯು ಆರ್ ವಿಕ್ಟಿಮ್ಸ್ ಆರ್ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಆರ್ ವಿಕ್ಟಿಮ್ಸ್, ನೋ ಡಿಸ್ರೆಸ್ಪೆಕ್ಟ್. ನಿಮ್ಮ ಬಗ್ಗೆ ಕಂಪ್ಲೀಟ್ ಸಿಂಪತಿ ಇದೆ. ಇವತ್ತು ನಾನು ಮಾತಾಡ್ತಾ ಇರೋದು ವಿಕ್ಟಿಮ್ಸ್ ಬಗ್ಗೆ ಅಲ್ಲ, ಆದರೆ ಯಾವುದ್ರ ಬಗ್ಗೆ ಮಾತಾಡೋದಂದರೆ, ಐ ವಾಂಟ್ ಟು ಸ್ಟೆಪ್ ಬ್ಯಾಕ್. ಆಮೇಲೆ ಫುಲ್ ಇಶ್ಯೂನ ನೋಡಿ ಯಾವ ರೀತಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಬೋತ್ ವಿಕ್ಟಿಮ್ಸ್, ವಿ ಡೋಂಟ್ ವಾಂಟ್ ಎನಿ ಫ್ಯೂಚರ್ ವಿಕ್ಟಿಮ್ಸ್. ಯಾರಿಗೂ ಕಷ್ಟ ಆಗಬಾರ್ದು ಮನುಷ್ಯರಿಗೆ, ಅಟ್ ದ ಸೇಮ್ ಟೈಮ್ ಪ್ರಾಣಿಗಳಿಗೂ ಕಷ್ಟ ಆಗಬಾರ್ದು. ಯಾವ ರೀತಿ ನಾವು ಹೊಂದಾಣಿಕೆಯಿಂದ ಬದುಕ್ಬೋದು. ಸೊ ವಾಟ್ ಈಸ್ ದ ರಿಯಲ್ ರೀಸನ್ ಫಾರ್ ದೀಸ್ ಥಿಂಗ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಸ್ಟ್ರೇ ಡಾಗ್ ಮೆನೆಸ್. ಯಾಕೆ ನಾಯಿಗಳು ಸಂಖ್ಯೆ ಜಾಸ್ತಿ ಆಗಿದೆ, ಬೆಕ್ಕುಗಳ ಸಂಖ್ಯೆ ಜಾಸ್ತಿ ಆಗಿದೆ, ಏನಾಗ್ತಾ ಇದೆ? ಒಂದು ನನಗೆ ಆ, ನಾನು ಒಂದು ಕಲ್ತದ್ದೇನೆಂದರೆ, ಶೆಲ್ಟ್ರಲ್ಲಿ ಒಂದ್ಸರಿ ಶೆಲ್ಟರಲ್ಲಿ ವಾಲಂಟಿಯರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ದ ನಂಬರ್ ಆಫ್ ಕಾಲ್ಸ್ ದಟ್ ಆರ್ ರಿಸೀವ್ಡ್ ಅಬೌಟ್ ಅಬ್ಯಾಂಡೆಂಡ್ ಪಪ್ಪೀಸ್ ಆ್ಯಂಡ್ ಕಿಟನ್ಸ್. ಎಷ್ಟು ಮರಿಗಳನ್ನು ದಾರಿಯಲ್ಲಿ ಬಿಡ್ತಾರೆ ದಿನಕ್ಕೆ, ವಾರಕ್ಕೆ, ತಿಂಗಳಿಗೆ, ಮಂತ್ಲಿ, ಇಯರ್ ಆಫ್ಟರ್ ಇಯರ್. ಎಷ್ಟು ಪ್ರಾಣಿಗಳನ್ನು ದಾರಿಯಲ್ಲಿ ಪೆಟ್ ಓನರ್ಸ್, ಮನೆಯವರು ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ದೇರ್. ಸೊ ಮನೆಯಲ್ಲಿ ಒಂದು ನಾಯಿ, ಹೆಣ್ಣು ನಾಯಿ ಉಂಟು. ಅದು 8 ಮರಿಗಳ ಹಾಕಿತು. ಅದರಲ್ಲಿ 4 ಗಂಡು 4 ಹೆಣ್ಣು. 4 ಗಂಡು ಮರಿಗಳನ್ನ ಯಾರೋ ತಗೊಂಡು ಹೋದ್ರು. ಗಂಡು ಮರಿಗಳು ಬೇಗ ಅಡಾಪ್ಟ್ ಆಗ್ತವೆ, ಆದರೆ ಹೆಣ್ಣು ಮರಿಗಳು ಯಾರಿಗೂ ಬೇಡ. ನೋಬಡಿ ವಾಂಟ್ಸ್ ಅ ಫಿಮೇಲ್ ಪಪ್ಪಿ. ಸೊ ಇದು ನಮ್ಮ ದೇಶದ ನಾಯಿಗಳು, ಫಾರಿನ್ ಬ್ರೀಡ್ಸ್ ಅಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಊರಿನ ಲೋಕಲ್ ಮರಿಗಳು. ಸೊ ಈ ಹೆಣ್ಣು ಮರಿಗಳು ಯಾರಿಗೂ ಬೇಡ. ಅವಾಗೇನಾಗತ್ತೆ, ಆ ಹೆಣ್ಣು ಮರಿಗಳನ್ನ ಮಾರ್ಕೆಟಲ್ಲಿ ಬಿಡ್ತಾರೆ. ಯಾಕಂದರೆ ಈ ಪೆಟ್ ಓನರ್ ಅವರಿಗೆ ನೋಡ್ಕೊಳಕ್ಕಾಗೋದಿಲ್ಲ. ಮೊದಲೇ ಒಂದು ಹೆಣ್ಣು ನಾಯಿ ಉಂಟು, ಈಗ 4 ಹೆಣ್ಣು ಮರಿಗಳು ಬೇರೆ ಇದೆ. ಸೊ 5 ಆಯಿತು. ಸೊ ಆ ಹೆಣ್ಣು ಮರಿ ಯಾರಿಗೂ ಬೇಡ. ಯಾರಿಗೆ ಟ್ರೈ ಮಾಡ್ತಾ ಇದ್ದಾರೆ ಯಾರೂ ಬೇಡ ಹೇಳ್ತಾರೆ. ಸೊ ತೊಗೊಂಡೋಗಿ ಮಾರ್ಕೆಟಲ್ಲಿ ಬಿಟ್ಟರು, ಇಲ್ದಿದ್ರೆ ದಾರಿಯಲ್ಲಿ ಬಿಟ್ಟರು, ಇಲ್ದಿದ್ರೆ ಒಂದು ಕಡೆ ಅರಣ್ಯದಲ್ಲಿ ಬಿಟ್ಟರು. ಅದು ಒಂದು ಪ್ರಾಬ್ಲಮ್. ಕೆಲವ್ರು ಏನು ಮಾಡ್ತಾರೆ, ಗಂಡು ಮರಿಗಳನ್ನು ಹೆಣ್ಣು ಮರಿಗಳನ್ನು ಎಲ್ಲ ಸೇರಿ ಬಿಡ್ತಾರೆ ಎಲ್ಲಾದರೂ.
ಅದು ಕಣ್ಣು ತೆಗ್ದಿರೋದಿಲ್ಲ, ಆಗಲೇ ಬಿಟ್ಟಾಯ್ತು. ಎಲ್ಲೋ ಒಂದು ಕಡೆ ಇರ್ರೆಸ್ಪಾನ್ಸಿಬ್ಲಿ ಬಿಡ್ತಾರೆ. ಸೊ ನೀವು ಹೇಳ್ಬೋದು, ಹಾಗಾದ್ರೆ ಏನು ಮಾಡಬೇಕು? ಜನರಿಗೆ ಮರಿ ತಗೊಳಕ್ಕೆ, ಅಡಾಪ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವರಿಗೆ ದೇಸಿ ಮರಿಗಳು ಬೇಡ, ನಮ್ಮ ಊರಿನ ಮರಿಗಳು ಬೇಡ. ಅವರು 20,000 30,000 ಈವನ್ ಲಕ್ಷ ಕೊಟ್ಟು ಒಂದು ಫಾರಿನ್ ಬ್ರೀಡ್ ತಗೊಳಕ್ಕೆ ರೆಡಿ ಇರ್ತಾರೆ. ಆದರೆ ನಮ್ಮ ದೇಶದ ಮರಿಗಳು ಅವ್ರಿಗೆ ಬೇಡ, ಎಸ್ಪೆಷಲಿ ಇಫ್ ದ ಫೀಮೇಲ್, ಅವ್ರಿಗೆ ಬೇಡ. ಸೊ ಏನು ಮಾಡಕ್ಕೆ, ಏನು ಹೇಳ್ತೀರಾ ನೀವು? ಸೊ ದ ಸೊಲ್ಯೂಷನ್, ರಿಯಲ್ ಸೊಲ್ಯೂಷನ್ ಇಸ್ ಸಂತಾನಹರಣ ಚಿಕಿತ್ಸೆ. ಅವರು ಪೆಟ್ ಓನರ್ಗಳು ಯಾರು ನಾಯಿಗಳ ಸಾಕ್ತಾರೆ, ಅವರು ಆ ನಾಯಿಗೆ ಒಂದು ಸರಿನೂ ಮರಿ ಹಾಕಲಿಕ್ಕೆ ಬಿಡಬೇಕಾಗಿಲ್ಲ. ಅದನ್ನು ಒಂದು ರೆಸ್ಪಾನ್ಸಿಬ್ಲಿ ಒಂದು ವೆಟರಿನರಿ ಸರ್ಜನ್ ಹತ್ರ ಹೋಗ್ಬಿಟ್ಟು ಒಂದು ಆಪರೇಷನ್ ಮಾಡಿಸಿದ್ರೆ, ಸಂತಾನಹರಣ ಚಿಕಿತ್ಸೆ ಮಾಡಿಸಿದ್ರೆ, ಆ ವೆಟರಿನರಿ ಸರ್ಜನ್ ಏನು ಮಾಡ್ತಾರೆ, ಅದರ ಒಂದು ಗರ್ಭಕೋಶ, ಅದರ ಒಂದು ಓವರೀಸ್ನ ತೆಗಿತಾರೆ. ತೆಗೆದ ಮೇಲೆ ಆ ಹೆಣ್ಣು ಇನ್ಯಾವತ್ತು ಲೈಫ್ ಲಾಂಗ್ ಮರಿ ಹಾಕೋದಿಲ್ಲ. ಅದು ಗಂಡನ್ನ ಅಟ್ರಾಕ್ಟ್ ಮಾಡೋದಿಲ್ಲ. ಯಾವ ಗಂಡನು ಅದರ ಮನೆ ಹತ್ರ ಬಂದು ಅಲ್ಲಿ ಇದು ಮಾಡೋದು, ದಾರಿಯಲ್ಲಿ ಏನೋ ಮನೆ ಮುಂದೆ ಎಲ್ಲ ಸೇರ್ಕೊಳ್ಳೋದು, ಅದು ಯಾವುದೂ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಹಾರ್ಮೋನಲ್ ಸೈಕಲ್ ಇರೋದಿಲ್ಲ. ಸೊ ಅದರಿಂದಾಗಿ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಪೆಟ್ ಓನರ್ಸ್ ಈಸ್ ಆನಿಮಲ್ ಬರ್ತ್ ಕಂಟ್ರೋಲ್, ABC, ಆನಿಮಲ್ ಬರ್ತ್ ಕಂಟ್ರೋಲ್ ಅಂತ. ಅಂದರೆ ಸ್ಪೇಯಿಂಗ್ ಆ್ಯಂಡ್ ನ್ಯೂಟ್ರಿಂಗ್ ಸರ್ಜರಿ. ಅದು ಮಾಡಿದಾಗ ಅದು ಲೈಫ್ ಲಾಂಗ್ ಮರಿ ಹಾಕೋದಿಲ್ಲ. ಸೊ ಇಲ್ಲದಿದ್ದರೆ ನಿಮ್ಮ ಹೆಣ್ಣು ನಾಯಿ ಲೈಫ್ ಲಾಂಗ್, ಇಫ್ ಶಿ ಹ್ಯಾಸ್ ಅ ಲೈಫ್ ಸ್ಪ್ಯಾನ್ ಆಫ್ 10 ಇಯರ್ಸ್, 12 ಇಯರ್ಸ್, 15 ಇಯರ್ಸ್, ಅಪ್ ಟು ಅಬೌಟ್ 8-10 ಇಯರ್ಸ್ ಅದು ಮರಿ ಹಾಕ್ತದೆ. ಎವ್ರಿ 6 ಮಂತ್ಸ್ ಅವ್ರೇನು ಮಾಡ್ತಾರೆ, ಎವ್ರಿ 6 ಮಂತ್ಸ್ ಮರಿ ತೆಗಿತಾರೆ, ಎಲ್ಲಾದರೂ ಒಂದು ಬಿಸಾಕ್ತಾರೆ, ಮರಿ ತೆಗಿತಾರೆ, ಬಿಸಾಕ್ತಾರೆ. ಸೊ ದೇ ಆರ್ ಆ್ಯಡಿಂಗ್ ಟು ದ ಪಾಪ್ಯುಲೇಷನ್ ಆಫ್ ದಟ್ ಸಿಟಿ ಆರ್ ದಟ್ ಟೌನ್ ಅಥವಾ ವಿಲೇಜ್. ಆ ವಿಲೇಜಲ್ಲಿ ನಾಯಿಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ಒಂದ್ಸರಿ ನೀವು ದಾರಿಯಲ್ಲಿ ಹಾಕಿದ ಮೇಲೆ ಅದೇನಾಗುತ್ತೆ, ಅಲ್ಲಿ ಅದು ಅಲ್ಲೇ ಒಂದು ಸರ್ವೈವ್ ಆಗೋಕ್ಕೆ ಟ್ರೈ ಮಾಡ್ತದೆ. ಕೆಲವೆಲ್ಲ ಸತ್ತೋಗ್ತವೆ. ಯಾಕಂದರೆ ದಾರಿ ನಾಯಿಗಳ ಪ್ರಾಬ್ಲಮ್ಮು ಅವುಗಳಿಗೆ ಗೊತ್ತು, ಅಷ್ಟು ಕಷ್ಟದ ಪ್ರಾಬ್ಲಮ್ ಅವಕ್ಕೆ ಜೀವನ ಇಲ್ಲ. ಸೊ ಅಲ್ಲಿ ಊಟ ಸಿಗ್ತದೋ ಇಲ್ವೋ, ಅಥವಾ ಊಟ ಸಿಕ್ಕಿದ್ರೆ ಬೇರೆ ನಾಯಿಗಳ ಪ್ರಾಬ್ಲಮ್ ಇದೆ, ಬೇರೆ ನಾಯಿಗಳಿದ್ರೆ ಮನುಷ್ಯರ ಪ್ರಾಬ್ಲಮ್ ಇದೆ, ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಅವುಗಳಿಗೆ ರೋಗ ಬರ್ತದೆ. ರೋಗ ಬಂದರೆ ಕೆಲವು ಸರಿ ಇನ್ಫೆಕ್ಷಸ್ ಡಿಸೀಸಲ್ಲಿ ಎಲ್ಲ ಸತ್ತೋಗ್ತವೆ. ಸೊ ಬೇರೆ ಬೇರೆ ಥರ ಪ್ರಾಬ್ಲಮ್ ಅವು ಫೇಸ್ ಮಾಡ್ತವೆ. ಆದರೆ ದೋಸ್ ಹೂ ಸರ್ವೈವ್, ಕೆಲವೆಲ್ಲ ಸರ್ವೈವ್ ಆಗ್ತವೆ. ಹೇಗೋ ಸರ್ವೈವ್ ಆಗಿ ಕಸ ತಿನ್ಕೊಂಡು ಅದು ಮಾಡಿಕೊಂಡು ನೀರಿಲ್ಲದೆ ಒಂದು 10 ದಿನ ನೀರು ಕುಡ್ದಿರಲ್ಲ, ಆದರೂ ಹೇಗೋ ಸರ್ವೈವ್ ಆಯಿತು. ಆದರೆ ಅದು ಪ್ರೆಗ್ನೆಂಟ್ ಆಗ್ತದೆ. ಪ್ರೆಗ್ನೆಂಟ್ ಆದಾಗ ಶಿ ಗಿವ್ಸ್ ಬರ್ತ್. ದಾರಿಯಲ್ಲಿ ಶಿ ಸ್ಟಾರ್ಟ್ಸ್ ಗಿವಿಂಗ್ ಬರ್ತ್. ಆ ಸೈಕಲ್ ಎವ್ರಿ 6 ಮಂತ್ಸ್ ಶಿ ಗಿವ್ಸ್ ಬರ್ತ್. ಸೊ ಇವಾಗ ದಾರಿ ನಾಯಿನೂ ಮರಿಗಳು ಹಾಕ್ತಾ ಇದೆ, ಮನೆಯವ್ರದ್ದು ಮರಿ ಹಾಕ್ತಾ ಇದೆ, ಎಲ್ಲರೂ ಆ್ಯಡ್ ಮಾಡ್ತಾ ಹೋಗ್ತಾರೆ, ಯಾರೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ 2 ಥರ ನಾವು ನೋಡಬೇಕಾಗತ್ತೆ. ಒಂದು, ದಾರಿ ನಾಯಿಗಳಿಗೆ ಹಿಡಿದು ಚಿಕಿತ್ಸೆ ಮಾಡಬೇಕು. ಇನ್ನೊಂದು, ಮನೆಯವರಿಗೆ ಚಿಕಿತ್ಸೆ, ಮನೆಯವರು ಮನೆ ನಾಯಿಯನ್ನು ಚಿಕಿತ್ಸೆ ಮಾಡಬೇಕು. ಅದೆರಡು ಮಾಡ್ತಾ ಹೋದರೆ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ದಾರಿ ನಾಯಿಗೆ ಯಾರು ರೆಸ್ಪಾನ್ಸಿಬಿಲಿಟಿ? ಹೂಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೆರಿಲೈಸಿಂಗ್ ಸ್ಟ್ರೀಟ್ ಡಾಗ್ಸ್? ಅದು ನೀವು ನಿಮ್ಮ ಮುನ್ಸಿಪಾಲ್ಟಿ, ನಿಮ್ಮ ಪಂಚಾಯತ್, ನಿಮ್ಮ ಕಾರ್ಪೊರೇಷನ್ ಹತ್ರ ನೀವು ಕಂಪ್ಲೇಂಟ್ ಕೊಡಬೇಕು. ಇದನ್ನೇ ನೀವು ಫಂಡಿಂಗ್ ಕೊಡಿ, ಇದನ್ನು ಮಾಡಿಸಿ. ಸೊ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ, ಯುವರ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಟು ಸ್ಟೆರಿಲೈಸ್, ಸ್ಪೇ ಆ್ಯಂಡ್ ನ್ಯೂಟರ್ ಸ್ಟ್ರೀಟ್ ಡಾಗ್ಸ್. ಗಂಡಿಗೂ ಮಾಡ್ತಾರೆ, ಹೆಣ್ಣಿಗೂ ಮಾಡ್ತಾರೆ. ಬಿಕಾಸ್ ಗಂಡಿಗೆ ಆಪರೇಷನ್ ಮಾಡೋದು ಈಕ್ವಲಿ ಇಂಪಾರ್ಟೆಂಟ್, ಬಿಕಾಸ್ ದೇ ಆರ್ ದ ಒನ್ಸ್ ಹೂ ಗೋ ಅರೌಂಡ್ ಆ್ಯಂಡ್ ಬಿಕಮ್ ದೇ ಮೇಟ್ ವಿತ್ ಅ ಲಾಡ್ ಆಫ್ ಫೀಮೇಲ್ಸ್. ಸೊ ಅದಕ್ಕೋಸ್ಕರ ಗಂಡಿಗೂ ಮಾಡಬೇಕಾಗುತ್ತೆ, ಹೆಣ್ಣಿಗೂ ಮಾಡಬೇಕಾಗ್ತದೆ. ಸೊ ದೆನ್ ವಾಟ್ ಹ್ಯಾಪನ್ಸ್, ಯು ಸ್ಟಾರ್ಟ್ ಕಂಟ್ರೋಲಿಂಗ್ ದ ಪಾಪ್ಯುಲೇಷನ್. ಅದು ಸ್ಟ್ರೀಟ್ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೋದು. ಬಟ್ ಈ ಮನೆಯವರು ದಿನ ಎವ್ರಿ 6 ಮಂತ್ಸ್ ತಂದು 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 ಬಿಡ್ತಾ ಇದ್ದರೆ ಮನೆಯವ್ರದ್ದು ಸ್ಟ್ರೀಟ್ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಗವರ್ಮೆಂಟ್ ಎಷ್ಟೇ ಹಣ ಹಾಕಲಿ, ಎಷ್ಟೇ ಫಂಡಿಂಗ್ ಕೊಡಲಿ, ಸ್ಟ್ರೀಟ್ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕಾದ್ರೆ ಮನೆಯವರು ಅವರ ನಾಯಿಗಳಿಗೆ ಸ್ಟ್ರಿಕ್ಟಾಗಿ ಸರ್ಜರಿ ಮಾಡಬೇಕು. ನೀವು ಹೇಳ್ಬೋದು, ಸೊ ವೈ ಆರ್ ದೇ ನಾಟ್ ಡೂಯಿಂಗ್ ಇಟ್? ಯಾಕೆ ಅವ್ರು ಮಾಡ್ತಾ ಇಲ್ಲ, ಮನೆಯವರು ಯಾಕೆ ಮಾಡ್ತಾ ಇಲ್ಲ? ಸೊ ದೇ ಆರ್ ಡಿಫ್ರೆಂಟ್ ರೀಸನ್ಸ್. ಫಸ್ಟ್ ರೀಸನ್ ಇರ್ಬೋದು, ಮೇ ಬಿ ದೇ ಆರ್ ನಾಟ್ ಅವೇರ್, ಅವರಿಗೆ ಗೊತ್ತಿಲ್ಲ ಈ ಥರ ಆಪ್ರೇಷನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು. ಅದು ಒಂದು ರೀಸನ್, ಅವರಿಗೆ ಎಜುಕೇಟ್ ಮಾಡ್ಬೋದು. ಎರಡನೇ ರೀಸನ್ ಏನಂದರೆ, ಹಣ ಇಲ್ಲದೆ ಇರ್ಬೋದು ಅವರಿಗೆ. ಆಚೆ ಹೋದರೆ ಇದಕ್ಕೆ ಒಂದು ಇಷ್ಟು ಸಾವಿರ ಆಗ್ತದೆ, ಅಷ್ಟು ಹಣ ಆಗ್ತದೆ, ನಮಗೆ ಚಾರ್ಜ್ ಕೊಡೋಕ್ಕಾಗೋದಿಲ್ಲ, ಆ ಥರ ಪ್ರಾಬ್ಲಮ್ ಇರ್ಬೋದು. ಮೂರನೇ ಪ್ರಾಬ್ಲಮ್ ಏನಂದರೆ, ಅವರಿಗೆ ಹತ್ತಿರದಲ್ಲಿ ಫೆಸಿಲಿಟಿ ಇಲ್ಲದೆ ಇರ್ಬೋದು. ಯಾವುದೋ ಒಂದು ವೆಟರ್ನರಿ ಕ್ಲಿನಿಕ್ ಇಲ್ಲ, ಸರ್ಜನ್ ಇಲ್ಲ, ಮಾಡೋವಂಥವ್ರಿಲ್ಲ, ಆ ಥರ ಇರ್ಬೋದು.
ನಾಲ್ಕನೇ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ಇದ್ರೂ ಹಣ ಇರ್ಬೋದು ಅಥವಾ ಹಣ ಕೊಡಕ್ಕೆ ಹೆಲ್ಪ್ ಇರ್ಬೋದು, ಯಾರಾದರೂ ಒಂದು ನಮ್ಮ ಚಾರಿಟಿ ಅವರು ಯಾರಾದರೂ ಹಣ ಕೊಡ್ಬೋದು, ಅಥವಾ ವೆಟರ್ನರಿ ಸರ್ಜನ್ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಅವ್ರಿಗೆ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆ ಸೆಟ್ ಒಂದು ಅದು ದೇರ್ ಆರ್ ಪೀಪಲ್ ಲೈಕ್ ದ್ಯಾಟ್ ಆಲ್ಸೋ, ಅದನ್ನು ನೋಡಿದ್ದೇವೆ. ಅವ್ರೇನಂದ್ರೆ ಏನಕ್ಕೆ ಮಾಡಬೇಕು, ಅದು ಅದು ಮರಿ ತೆಗಿಲಿ, ಅದು ಮರಿ ಹಾಕಿದ್ಮೇಲೆ ದೇ ಜಸ್ಟ್ ಗೋ ಅಂಡ್ ಲೀವ್ ದಮ್ ಸಮ್ವೇರ್. ಬಟ್ ಅವರಿಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಟೈಮ್ ಇಲ್ಲ, ಅಥವಾ ದೇ ದೇ ಆರ್ ನಾಟ್ ಜಸ್ಟ್ ಮೋಟಿವೇಟೆಡ್ ಎನಫ್. ಅವ್ರಿಗೇನಂದ್ರೆ ಇಟ್ಸ್ ವೆರಿ ಈಸಿ ಟು ಲೀವ್ ದ ಆನಿಮಲ್ಸ್ ಸಮ್ವೇರ್. ಎಲ್ಲಾದರೂ ಬಿಡೋದು ಈಸಿ, ಆದರೆ ಒಂದು ಅರ್ಧ ದಿನ ಅದನ್ನು ಸ್ಪೆಂಡ್ ಮಾಡಿ ಒಂದು ಕಡೆ ಹೋಗಿ ಇದೊಂದು ಎಫರ್ಟ್ ಹಾಕೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ಕಾರಣದಿಂದಾಗಿ ಅದರ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಜನರು ಆಪರೇಷನ್ ಮಾಡದೇ ಇದ್ರೆ ಗವರ್ಮೆಂಟ್ ಅವರೂ ಆಪರೇಷನ್ ಮಾಡ್ತಾ ಇಲ್ಲ. ಒಂದು ನಾಯಿ ಲೈಫ್ ಲಾಂಗ್ ಬರ್ತ್ ಕೊಡ್ತಾ ಇದೆ, ಅದರ ಮಕ್ಕಳು ಬರ್ತ್ ಕೊಡ್ತಾ ಇವೆ, ಅದರ ಮೊಮ್ಮಕ್ಕಳು ಬರ್ತ್ ಕೊಡ್ತಾ ಇವೆ. ಸೊ ಆ ಥರ ಮಾಡ್ಕೊಂಡು ಆ ಥರ ಆದಾಗ ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಸೊ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋದೇನೆಂದ್ರೆ ನಾವು ಈ ಸಂಖ್ಯೆ ಆಗಕ್ಕೆ ನಾವೇ ಕಾರಣ. ಅಂದರೆ ಪೆಟ್ ಓನರ್ಸ್ ಕಾರಣ. ಪೆಟ್ ಓನರ್ಸ್ಗೆ ಫೆಸಿಲಿಟೀಸ್ ಕೊಡಿ, ಹಣ ಕೊಡಿ, ಅವ್ರಿಗೆ ಕಡ್ಡಾಯ ಮಾಡಿ, ಆಪರೇಷನ್ ಮಾಡೋಕ್ಕೆ ಕಡ್ಡಾಯ ಮಾಡಿ. ಎಲ್ಲ ನಾಯಿಗಳಿಗೆ ಮನೆಯವರು ಆಪರೇಷನ್ ಮಾಡಬೇಕು ಅಂತ ಕಡ್ಡಾಯ ಮಾಡಿದಾಗ ಅವರು ದಾರಿಯಲ್ಲಿ ತಂದು ಬಿಡುವುದಿಲ್ಲ. ಅಲ್ಲಿಗೆ ಅದು ಸಂತಾನಹರಣ ಚಿಕಿತ್ಸೆ ಆಯಿತು. ಅದರಿಂದ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸ್ಟ್ರೀಟ್ ಡಾಗ್ಗಳು ಕಡಿಮೆ ಆಗ್ತದೆ. ಆಮೇಲೆ ಪೆಟ್ ಹೋಮ್ಲೆಸ್ನೆಸ್ ಕಡಿಮೆ ಆಗ್ತದೆ. ಅವುಗಳ ಅವುಗಳಿಗೂ ಸಫರಿಂಗ್ ಇರಲ್ಲ, ನಮಗೂ ಪ್ರಾಬ್ಲಮ್ ಇರಲ್ಲ. ಇಲ್ಲಿದ್ರೆ ನಮಗೂ ಪ್ರಾಬ್ಲಮ್ ಆಗ್ತದೆ. ತುಂಬ ಅವುಗಳು ಜಾಸ್ತಿ ಆದಾಗ ಅವುಗಳಿಗೂ ಊಟ ಸಿಗೋದಿಲ್ಲ, ಅವುಗಳು ಊಟ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತವೆ, ಜಗಳ ಆಡ್ತವೆ. ಕೆಲವು ಸರಿ ಕೆಲವು ಯಂಗ್ ಡಾಗ್ಗಳು ನಮಗೆ ಸ್ಕೂಟರ್ ಅಟ್ಟಿಸ್ಕೊಂಡು ಹೋಗೋದು, ಚಪ್ಪಲಿ ಕದಿಯೋದು ಅದು ಮಾಡ್ತವೆ, ಕೋಳಿ ತಿಂತವೆ, ಬೇರೆ ಬೇರೆ ಥರ ನಾವು ಕಂಪ್ಲೇಂಟ್ಸ್ ಕೇಳಿದ್ದೇವೆ. ಆ್ಯಂಡ್ ಇಲ್ಲ ಅಂತ ಹೇಳೋದಲ್ಲ, ಆದರೆ ಅದನ್ನು ಕ್ರಿಯೇಟ್ ಮಾಡ್ತಾ ಇರೋರು ನಾವೇನೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಟುಗೆದರ್ ಗವರ್ಮೆಂಟ್ ಅವರು ದಾರಿ ನಾಯಿಗಳನ್ನ, ಮನೆಯವರು ಮನೆ ನಾಯಿಗಳನ್ನ ಮಾಡಿದಾಗ ಡೆಫಿನೆಟ್ಲಿ ಆ ಪಾಪ್ಯುಲೇಷನ್ ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಿದಾಗ ಈ ಸ್ಟ್ರೇಟ್ ಡಾಗ್ ಮೆನೆಸ್ ಕೂಡ ಇರೋದಿಲ್ಲ, ಪ್ರಾಣಿಗಳು ಸಫರ್ ಆಗೋದಿಲ್ಲ, ಮನುಷ್ಯರು ಸಫರ್ ಆಗೋದಿಲ್ಲ, ಎಲ್ಲ ವಿ ಕ್ಯಾನ್ ಕೋ ಎಕ್ಸಿಸ್ಟ್. ಸೊ ಎನಿವೆ, ಆಯಿತು ಫ್ರೆಂಡ್ಸ್, ಇದು ಲಾಂಗ್ ವಿಡಿಯೋ ಆಯಿತು. ನಿಮ್ಗೆ ಏನಾದರೂ ಕಮೆಂಟ್ಸ್ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನೂ ಬೇಕಾದಷ್ಟು ಇದರ ಬಗ್ಗೆ ಮಾತಾಡ್ಬೋದು, ಬಟ್ ಇದು ಕ್ವೈಟ್ ಲಾಂಗ್ ವಿಡಿಯೋ, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಬಟ್ ದಯವಿಟ್ಟು ನಿಮ್ಮ ಕಾಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.